ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಪರ್ವತಗಳ ನಡುವೆ ಆಕಾಶವನ್ನ ಮುಟ್ಟುವಂತೆ ನಿಂತಿರುವ ದಿವ್ಯ ಕ್ಷೇತ್ರ ಶ್ರೀ ಕುಮಾರಸ್ವಾಮಿ ದೇವಾಲಯ. ವೇದಗಳಲ್ಲಿ ಉಲ್ಲೇಖಗೊಂಡಿರುವ ಕ್ರೌಂಚಗಿರಿ ಒಂದು ಕಾಲದಲ್ಲಿ ತಾರಕಾಸುರನ ಆಶ್ರಯವಾಗಿತ್ತು. ದೇವತೆಗಳನ್ನ ಕಂಗೆಡಿಸಿದ್ದ ಆ ಅಸುರನನ್ನು ಸಂಹರಿಸಲು ಪರಮೇಶ್ವರನ ಪುತ್ರನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರವಾಯಿತು. ತಾರಕಾಸುರನು ಈ ಪರ್ವತದೊಳಗೆ ಮರೆಮಾಚಿಕೊಂಡಾಗ ಶ್ರೀ ಕುಮಾರಸ್ವಾಮಿಯು ತನ್ನ ಶೂಲವನ್ನೆಸೆದು ತಾರಕಾಸುರನನ್ನ ಸಂಹರಿಸುತ್ತಾನೆ. 8ರಿಂದ 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಆಡಳಿತದಲ್ಲಿ ಶ್ರೀ ಕುಮಾರಸ್ವಾಮಿ ದೇವಾಲಯವು ಅಭಿವೃದ್ಧಿಗೊಂಡಿತು. ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಮತ್ತಷ್ಟು ವೈಭವ ದೊರಕಿತು. ಶಿಲ್ಪಕಲೆ, ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಈ ದೇವಾಲಯ ವೈಶಿಷ್ಟ್ಯವನ್ನ ಪುನರ್ಜೀವನಗೊಳಿಸಿದೆ. ಸಾವಿರಾರು ವರ್ಷಗಳ ಪುರಾಣ ಮತ್ತು ಇತಿಹಾಸ ಹೊಂದಿರುವ ಈ ಕ್ಷೇತ್ರದಲ್ಲಿ ಶ್ರೀ ಕುಮಾರಸ್ವಾಮಿ ಭಕ್ತರ ಕಷ್ಟಗಳನ್ನ ಪರಿಹರಿಸುತ್ತಾರೆ ಎಂಬ ನಂಬಿಕೆ ಇದೆ. ಸಂಡೂರಿನ ಜನರು ಮಾತ್ರವಲ್ಲ, ಕರ್ನಾಟಕದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಹರಿದು ಬರುತ್ತಾರೆ. ಕ್ರೌಂಚಗಿರಿಯಲ್ಲಿರುವ ಈ ದೇವಸ್ಥಾನ ಪುರಾಣ, ಇತಿಹಾಸ ಮತ್ತು ಭಕ್ತಿಯ ಸಂಗಮವಾಗಿದೆ.